ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಒಂದು ಮೀಟಿಂಗ್ ಅನ್ನು ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಗೆ ದುಡ್ಡೇನು ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯಿಂದ ನಮ್ಮ ಖನಿಜದಿಂದ ನಮಗೆ ಉತ್ಪತ್ತಿ ಆದಂತ ದುಡ್ಡಲ್ಲಿ ಪ್ರತಿ ಕ್ಷೇತ್ರಕ್ಕೆ ಬಳ್ಳಾರಿ ನಗರಕ್ಕೆ ಒಂದು 200 ಕೋಟಿ, ಬಳ್ಳಾರಿ ಗ್ರಾಮೀಣಕ್ಕೆ ಒಂದು 200 ಕೋಟಿ, ಕಂಪ್ಲಿಗೆ ಒಂದು 200 ಕೋಟಿ, ಇಡೀ ಜಿಲ್ಲೆದ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು 200 ಕೋಟಿ ಅನುದಾನ ಬರುತ್ತೆ. ನಮ್ಮ ಹತ್ರ ಅನುದಾನ ಇದ್ರು ಅದನ್ನು ಮುಂದೆ ತಗೊಂಡೋಗಿ, ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು, ನಮ್ಮ ಪರವಾಗಿ ಮಾತಾಡೋರು ಯಾರಿಲ್ಲ. ಅದೇ ಈ ಅನ್ಯಾಯ ಮೈಸೂರು ಬೆಂಗಳೂರಿಗೂ ನಡೆದಿದ್ರೆ ಇಡೀ ಸದನದಲ್ಲಿ ದೊಡ್ಡ ಗದ್ದಲ ಆಗ್ತಿತ್ತು. ಆದ್ರೆ ನಮ್ಮ ಉತ್ತರ ಕರ್ನಾಟಕದವರು, ಹಿಂದುಳಿದವರು, ಇವ್ರು ಯಾವತ್ತೂ ಏನು ಮಾತಾಡಕ್ಕಾಗಲ್ಲ. ಇವ್ರಿಗೆ ಎಷ್ಟು ನಾವು ಕೆಲಸ ಮಾಡಿಲ್ಲ ಅಂದ್ರೂ ಇವ್ರು ಸುಮ್ಮನೆ ಕೂಡ್ತಾರೆ ಅಂತೇಳಿ ಏನ್ ನಾವು ಬೇರೆ ಮಳತಾಯಿ ಧೋರಣೆಯನ್ನು ಉತ್ತರ ಕರ್ನಾಟಕ ತೋರಿಸ್ತಿದ್ರಿ. ದಯಮಾಡಿ ಇದನ್ನ ನ್ಯಾಯಕ್ಕೆ ಕೊಡಿಸ್ಬೇಕು. ನಮ್ಮ ಫಂಡ್ ಅನ್ನು ನಾವು ಉಪಯೋಗ ಮಾಡ್ಕೊಳಕ್ಕೆ ದಯಮಾಡಿ ಆದಷ್ಟು ಬೇಗ ಒಂದು ಮೀಟಿಂಗ್ ಅನ್ನು ಮಾಡ್ಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಸರಿ, ಕೃಷ್ಣ ನಾಯಕ್, ನೆಕ್ಸ್ಟ್ ಸಿದ್ದು ಪಾಟೀಲ್, ಮತ್ತೆ ಒಂದು ಮಂಡಪ ವಜ್ಜಲ್ ಇಲ್ಲಲ್ಲ.